ನಮಗೆ ತಿಳಿದಿರುವಷ್ಟೇ ಈ ಜಗತ್ತಿನಲ್ಲಿ ಇರೋದು ಅಂತ ಅಂದುಕೊಂಡ್ರೆ ನಮ್ಮಷ್ಟು ಮೂರ್ಖರು ಮತ್ಯಾರೂ ಇಲ್ಲ. ಇಲ್ಲಿ ಬೆಟ್ಟ ಗುಡ್ಡಗಳು ಉಸಿರಾಡಬಹುದು, ಕುಪಿತಗೊಂಡು ಬೆಂಕಿಯ ಲಾವಾರಸವನ್ನ ಉಗುಳಬಹುದು. ಇಲ್ಲಿ ನಿರ್ಜೀವಿಯು ಜೀವಿಯಂತೆ ವರ್ತಿಸಬಹುದು, ಜೀವಿಯು ನಿರ್ಜೀವಿಯಂತಾಗಬಹುದು. ಇಂತಹ ಮಾತುಗಳು ನಿಜವೇ ಎಂಬ ನಮ್ಮ ನಿಮ್ಮೆಲ್ಲರ ಪ್ರಶ್ನೆಗಳಿಗೆ ಈ ಭೂಮಿ ಮೇಲೆ ಉತ್ತರ ಇದೆ. ಅಂಥದೊಂದು ಕುತೂಹಲಕಾರಿ ಉತ್ತರವೇ ನಮ್ಮ ಇಂದಿನ ಹೀಗೂ ಉಂಟೆ. ಇಲ್ಲಿ ನಿರ್ಜೀವಿಗೂ ಜೀವ ಇದೆಯಾ? ಅಂತಹ ನಿರ್ಜೀವಿಗಳು ಅಚ್ಚರಿಗಳನ್ನ ವಿಚಿತ್ರಗಳನ್ನ ಸೃಷ್ಟಿ ಮಾಡ್ತಾವ? ಅದು ಹೇಗೆ? ಇಡೀ ಭೂಮಂಡಲವೇ ಒಂದು ವಿಚಿತ್ರ ತಾಣ, ವಿಸ್ಮಯಕಾರಿ ತಾಣ. ಈ ತಾಣದ ಬಗ್ಗೆ ತಿಳಿದಷ್ಟು ತಿಳಿಯಬೇಕಾದ್ದು ಮತ್ತಷ್ಟಿದೆ, ಮಗದಷ್ಟಿದೆ. ತನ್ನಲ್ಲಿ ಬಹಳಷ್ಟು ರಹಸ್ಯಗಳನ್ನ ಹುದುಗಿಸಿಕೊಂಡಿರೋ ಈ ಭೂಮಿಯ ಮೇಲೆ ಯಾವ ವಿಚಿತ್ರ ಬೇಕಾದ್ರೂ, ಯಾವ ಅಚ್ಚರಿ ಬೇಕಾದ್ರೂ ಇದ್ದಕ್ಕಿದ್ದಂತೆ ಸೃಷ್ಟಿಯಾಗಿಬಿಡಬಹುದು. ಹೈಟೆನ್ಷನ್ ವಿದ್ಯುತ್ ತಂತಿಗಳನ್ನು ಎಳೆಯುವ ಸಲುವಾಗಿ ರಾಜ್ಯ ಸರ್ಕಾರ ಕರೆದಿದ್ದ ಒಂದು ಟೆಂಡರ್ ರಾಜಸ್ಥಾನ ಮೂಲದ ಒಂದು ಕಂಪನಿ ಪಡೆಯಿತು. ಹಾಗೆ ಟೆಂಡರ್ ಪಡೆದ ಆ ಕಂಪನಿ ರಾಜ್ಯದ ಆ ಒಂದು ನಿಗದಿತ ಕಾಡಿನ ಪ್ರದೇಶಕ್ಕೆ ತೆರಳಿತು. ದೊಡ್ಡ ದೊಡ್ಡ ಟವರ್ಗಳನ್ನು ನಿರ್ಮಿಸಿ ಹೈಟೆನ್ಷನ್ ತಂತಿಗಳನ್ನು ಅಳವಡಿಸುವ ಕೆಲಸಕ್ಕಾಗಿ ರಾಜಸ್ಥಾನ ಮೂಲದ ಆ ಕಂಪನಿ ಕಾಡಿನಲ್ಲಿ ಒಂದು ಘಟಕವನ್ನು ಸ್ಥಾಪಿಸಿತು. ಈ ಘಟಕದಲ್ಲಿ ಕೆಲಸ ಮಾಡುವ ಸಲುವಾಗಿ ಆ ಕಂಪನಿ ರಾಜಸ್ಥಾನ, ಬಿಹಾರ ಹಾಗೂ ಛತ್ತೀಸ್ಗಢ್ನಿಂದ ಕೆಲಸಗಾರರನ್ನ ಕರೆತಂದು ಇಲ್ಲಿ ಕೆಲಸ ಆರಂಭಿಸಿತು. ಇವರು ಬಿಹಾರದವರು, ಆಮೇಲೆ ಛತ್ತೀಸ್ಗಢ, ಆಮೇಲೆ ರಾಜಸ್ಥಾನ, ಮೂರು ಇದ್ರವ್ರು ಅವರೇ. ಹಾಗೆ ಇಲ್ಲಿ ಕೆಲಸ ಮಾಡಲು ಆರಂಭಿಸಿದ ಹೊರ ರಾಜ್ಯದ ಜನರಿಗೆ ಇದ್ದಕ್ಕಿದ್ದಂತೆ ವಿಚಿತ್ರ ಆವರಿಸಿತು, ಭಯಾನಕತೆ ಆವರಿಸಿತು. ಆ ವಿಚಿತ್ರವಾದ್ರೂ ಏನು, ಭಯಾನಕತೆಯಾದ್ರೂ ಏನು ಅನ್ನೋ ಪ್ರಶ್ನೆಗೆ ಉತ್ತರ ಒಂದು ದೊಡ್ಡದಾದ ನಾಗಸರ್ಪ. ಅದರಲ್ಲಿ 3 ಕಂಟಕ ಇತ್ತು, ಒಂದೇ ಬೆಲಕ್ಕೆ ಹೋಗಿತ್ತು. ತಿರುಗಿ ನೆಕ್ಸ್ಟ್ ಮಾರನೇ ದಿವಸನೂ ಅದೇ ಯಾವ ಎದುರಿಗೆ ಬಂದು ಘಟಕದ ಅಧಿಕಾರಿಗಳು, ಕೆಲಸಗಾರರು ಏನೋ ಬಂತು ಹೋಯ್ತು ಬಿಡು ಅನ್ನುವಷ್ಟರಲ್ಲಿ ಆ ಹಾವು ಮತ್ತೆ ಮತ್ತೆ ಪ್ರತ್ಯಕ್ಷವಾಗಲು ಆರಂಭಿಸಿತು. ಹಾಗೆ ಆ ಹಾವು ಕೇವಲ ಒಂದು ದಿನ ಮಾತ್ರ ಕಾಣಿಸಿಕೊಳ್ಳದೆ ಪ್ರತಿದಿನವೂ ಅಧಿಕಾರಿಗಳ ಸಮ್ಮುಖದಲ್ಲಿ, ಕೆಲಸಗಾರರ ಸಮ್ಮುಖದಲ್ಲಿ ಇದ್ದಕ್ಕಿದ್ದಂತೆ ಪ್ರತ್ಯಕ್ಷವಾಗಲು ಆರಂಭಿಸಿತು. ಅವ್ರ್ಯಾರಿಗೂ ಕಾಣಕ್ಕಿಲ್ಲ ಅದು ಬರೋದು. ಅದ್ರೊಟ್ಟಿಗೆ ಎಲ್ಲಾಶ ಬಂದ್ಬಿಡೋದು. ಈಗ ಮಧ್ಯೆ ಸೆಂಟರ್ನೇ ಕೂತ್ಕೊಂಡು ಮಾತಾಡ್ತಿರ್ತಾರಲ್ಲ ಆಫೀಸರ್ಗಳು, ಆ ಮಧ್ಯೆ ಪ್ರತ್ಯಕ್ಷ ಆದಂಗ ಆಗ್ಬಿಡೋದು. ಇದ್ದಕ್ಕಿದ್ದಂತೆ ಪ್ರತ್ಯಕ್ಷವಾಗೋ ನಾಗಸರ್ಪದಿಂದ ಅಧಿಕಾರಿಗಳು, ಕೆಲಸಗಾರರು ಭಯಭೀತರಾದ್ರು. ಕೆಲಸ ಮಾಡದಂತಹ ಸ್ಥಿತಿ ನಿರ್ಮಾಣವಾಯಿತು. ಸರ್, ಮೊನ್ನೆ ಅವ್ರಿಗೆ ಮಾಡ್ತು ಅಂದ್ರೆ ಇನ್ ಜೀವನದಲ್ಲಿ ಇವ್ರು ಎತ್ಕೊಂಡು ಹೋಗ್ಬೇಕಲ್ಲಿ, ಆ ರೀತಿ ಮಾಡ್ತಾವ್ರನ್ನ. ಆತಂಕದಲ್ಲಿ ಮುಳುಗಿ ಹೋದ ಅಧಿಕಾರಿಗಳು ಘಟಕಕ್ಕೆ ಸಮೀಪದಲ್ಲಿರೋ ಗ್ರಾಮಕ್ಕೆ ಹೋದ್ರು. ತಮಗೆದುರಾಗಿರೋ ಸಮಸ್ಯೆಯನ್ನ ಗ್ರಾಮಸ್ಥರಾದ ವೆಂಕಟರಮಣಪ್ಪನವರಿಗೆ ತಿಳಿಸಿದ್ರು. ಅದನ್ನ ಆಲಿಸಿದ ಪಕ್ಕದ ಗ್ರಾಮದ ಈ ವೆಂಕಟರಮಣಪ್ಪನವರು ಅಧಿಕಾರಿಗಳ ಜೊತೆ ಆ ಘಟಕದೊಳಕ್ಕೆ ಹೋದ್ರು.
ಹಾಗೆ ಹೋದ ಕೂಡಲೇ ಆ ನಾಗಸರ್ಪ ಇದ್ದಕ್ಕಿದ್ದಂತೆ ಪ್ರತ್ಯಕ್ಷವಾಯಿತು. ನಾಲ್ಕು ಜನ ಸಮಸ್ಯೆ ಮಾತಾಡ್ಕೊಂಡು ಸರ್ ಅಲ್ಲೇ ಪ್ರತ್ಯಕ್ಷ ಆಯ್ತು ಸರ್. ವೆಂಕಟರಮಣಪ್ಪ ಹಾಗೂ ಆ ಅಧಿಕಾರಿಗಳ ಸಮ್ಮುಖದಲ್ಲಿ ಮತ್ತೆ ಆ ನಾಗಸರ್ಪ ಪ್ರತ್ಯಕ್ಷವಾದ ನಂತರ ಅಧಿಕಾರಿಗಳು, ಘಟಕದ ಜನರು ಮತ್ತಷ್ಟು ಭಯಭೀತಿಗೊಂಡು ಓಡಿದ್ರು. ಅದೇ ಕ್ಷಣದಲ್ಲಿ ಆ ಸರ್ಪ ನಾಪತ್ತೆಯಾಯಿತು. ಅಂತಹ ಸಮಯದಲ್ಲಿ ಕಾಡಿನಲ್ಲಿನ ಆ ಪ್ರದೇಶದ ಬಗ್ಗೆ ಅಲ್ಪ ಸ್ವಲ್ಪ ತಿಳಿದುಕೊಂಡಿದ್ದ ವೆಂಕಟರಮಣಪ್ಪನವರಿಗೆ ಒಂದು ಅನುಮಾನ ಬಂತು. ಅಂತಹ ಅನುಮಾನದೊಂದಿಗೆ ಇವರು ರಾಜಸ್ಥಾನಿ ಅಧಿಕಾರಿಗಳಿಗೆ ಒಂದು ಪ್ರಶ್ನೆಯನ್ನ ಕೇಳಿದ್ರು. ಅಂತಹ ಪ್ರಶ್ನೆಗಳಿಗೆ ಅಧಿಕಾರಿಗಳಿಂದ ಸಿಕ್ಕಂತಹ ಉತ್ತರದಿಂದ ನಾಗಸರ್ಪ ಏತಕ್ಕೆ ಬಂದಿದೆ ಅನ್ನೋದು ಇವರಿಗೆ ತಿಳಿದುಬಿಡ್ತು. ಹಾಗೆ ತಿಳಿದಂತಹ ಸಂಗತಿಯಾದ್ರೂ ಏನು? ನಾಗಸರ್ಪ ಏತಕ್ಕೆ ಘಟಕದವರನ್ನ ಕಾಡ್ತಾ ಇದೆ ಅನ್ನೋ ಹಲವು ಪ್ರಶ್ನೆಗಳಿಗೆ ಉತ್ತರ, ಕಾಡಿನಲ್ಲಿರೋ ಈ ಪ್ರದೇಶದಲ್ಲಿ ಯಾವುದೇ ಕಾರಣಕ್ಕೂ ಮಾಂಸಾಹಾರವನ್ನ ಮಾಡಬಾರದು. ಹಾಗೆ ಮಾಡಿದರೆ ನಾಗಸರ್ಪ ಪ್ರತ್ಯಕ್ಷವಾಗುವುದು ಖಂಡಿತ, ಕಾಡುವುದು ಖಚಿತ. ಈ ಘಟಕದಲ್ಲಿ ಕೆಲಸ ಮಾಡಲು ಬಂದ ರಾಜಸ್ಥಾನಿಗರು, ಬಿಹಾರಿಗರು ಇಲ್ಲಿ ಅದೊಂದಿನ ಮಾಂಸಾಹಾರವನ್ನ ಮಾಡಿಯೇ ಬಿಟ್ರು. ಹಾಗೆ ಮಾಡಿದ ದಿನದಿಂದಲೇ ಕಾಡಲು ನಿಂತಿತು ನಾಗಸರ್ಪ. ಅಂತಹ ಸಂಗತಿಗಳನ್ನ ರಾಜಸ್ಥಾನಿ ಅಧಿಕಾರಿಗಳಿಗೆ ವೆಂಕಟರಮಣಪ್ಪನವರು ತಿಳಿಸಿದ ನಂತರ ಈ ಘಟಕದ ಜನ ತಮ್ಮದು ತಪ್ಪಾಯಿತೆಂದ್ರು. ಇನ್ನು ಮುಂದೆ ಮಾಂಸಾಹಾರವನ್ನ ಮಾಡುವುದಿಲ್ಲ ಅಂತ ಘಟಕದ ಜನರೆಲ್ಲ ಪ್ರಮಾಣ ಮಾಡಿದ್ರು. ಹಾಗೆ ಪ್ರಮಾಣ ಮಾಡಿದ ಕ್ಷಣದಿಂದ ನಾಗಸರ್ಪ ಕಾಣದಂತಾಯಿತು. ನಮ್ಮ ಭಾಷೆ ಒಳಗೆ ನಿಮ್ಗೆ ಹೇಳಿ, ನಿಮ್ ಭಾಷೆ ಒಳಗೆ ಅವ್ರಿಗೆ ಹೇಳ್ಸಿಸಿ ಇದು ಮಾಡಿ, ಅವಾಗ ಇಲ್ಲಿ ಚಿಕನ್ ಮಟನ್ ಈಗೇನು ಮಾಡಲ್ಲ, ಈ 2 ತಿಂಗಳಿಂದಲೂ ಈಗೇನು ಕಾಣಲ್ಲ ಅಂತ. ಅಸಲಿಗೆ ಕಾಡಿನಲ್ಲಿರುವ ಈ ಪ್ರದೇಶದಲ್ಲಿ ಅಂತಹ ವಿಚಿತ್ರಗಳು ಏತಕ್ಕೆ ನಡೆಯುತ್ತಿವೆ? ಆ ನಾಗಸರ್ಪ ಕಾವಲು ಕಾಯ್ತಾ ಇರುವುದಾದ್ರೂ ಏತಕ್ಕೆ? ಪ್ರದೇಶದ ಕೆಲವೊಂದು ನಿಬಂಧನೆಗಳನ್ನ ಮೀರಿದವರನ್ನ ಕಾಡ್ತಾ ಇರುವುದಾದ್ರೂ ಏತಕ್ಕೆ ಅನ್ನೋ ಹಲವು ಪ್ರಶ್ನೆಗಳಿಗೆ ಉತ್ತರ, ಮಾನವನ ಊಹೆಗೂ ಮೀರಿದ ವಿಸ್ಮಯಕಾರಿ ಗುಣಗಳನ್ನ ಹೊಂದಿರೋ ಈ ವಿಸ್ಮಯಕಾರಿ ಕಲ್ಲು. ಮಾನವನ ಊಹೆಗೂ ಮೀರಿದ ವಿಸ್ಮಯಕಾರಿ ಗುಣಗಳನ್ನ ಹೊಂದಿರೋ ಈ ಕಲ್ಲಿಗೆ ಕಾವಲಾಗಿ ನಿಂತಿದೆ ಆ ನಾಗಸರ್ಪ. ಕಾಡಿನಲ್ಲಿರೋ ಈ ಕಲ್ಲಿನಲ್ಲಿರುವಂತಹ ವಿಸ್ಮಯಕಾರಿ ಗುಣಗಳಾದ್ರೂ ಏನು ಅನ್ನೋ ಹಲವು ಪ್ರಶ್ನೆಗಳಿಗೆ ಉತ್ತರ, ಈ ಕಲ್ಲು ಮನುಷ್ಯರಾಡೋ ಮಾತುಗಳನ್ನ ಕೇಳಿಸಿಕೊಳ್ಳುತ್ತೆ. ಮನುಷ್ಯರಾಡೋ ಮಾತುಗಳನ್ನ ಕೇಳಿಸಿಕೊಳ್ಳೋ ಈ ಕಲ್ಲು ಅದಕ್ಕೆ ಪ್ರತಿಕ್ರಿಯಿಸುತ್ತೆ, ಅಚ್ಚರಿಗಳನ್ನ ಸೃಷ್ಟಿಸುತ್ತೆ. ಇಂತಹ ಸಂಗತಿಗಳ ನಡುವೆ ಈ ಕಲ್ಲು ಭವಿಷ್ಯ ತಿಳಿಸುತ್ತೆ. ಅಸಲಿಗೆ ಈ ಕಲ್ಲು ಯಾವ ರೀತಿಯಲ್ಲಿ ಭವಿಷ್ಯ ತಿಳಿಸುತ್ತೆ? ಇದಕ್ಕೆ ಜೀವ ಇದೆಯಾ ಅನ್ನೋ ಹಲವು ಪ್ರಶ್ನೆಗಳಿಗೆ ಉತ್ತರ, ಕೆಲಸ ಆಗುತ್ತೆ ಅಂದ್ರೆ ಈ ಕಲ್ಲು ಮೇಲಕ್ಕೆ ಏಳುತ್ತೆ. ಕಾಡಿನಲ್ಲಿರೋ ಆ ಕಲ್ಲು ಭವಿಷ್ಯ ತಿಳಿಸುತ್ತೆ. ಕೆಲಸ ಆಗುತ್ತೆ ಅಂದ್ರೆ ಮೇಲೇಳುತ್ತೆ, ಆಗೋದಿಲ್ಲ ಅಂದ್ರೆ ನಾವೆಷ್ಟೇ ಕೇಳಿಕೊಂಡರೂ ಮೇಲೆ ಏಳೋದಿಲ್ಲ. ತಿಳಿಯೋಣ ಒಂದು ಸಣ್ಣ ಬ್ರೇಕ್ನ ನಂತರ.